ನಮಸ್ಕಾರ. FM ನ್ಯೂಸ್ಗೆ ಸ್ವಾಗತ. ನಮ್ಮ ಭಾರತೀಯ ಹೆಮ್ಮೆಯ ವಾಯುಸೇನೆಗೆ ನಮ್ಮ FM ವಾಹಿನಿಯಿಂದ ನಿಮಗೊಂದು ಸಲಾಂ. ಕಳೆದ ಇದೇ ಫೆಬ್ರವರಿ 14ರಂದು ಪುಲ್ವಾಮಾನಲ್ಲಿ ನಮ್ಮ ಭಾರತೀಯ ಸೈನ್ಯ ಮೇಲೆ ಆಗಿದ ದಾಳಿಗೆ ಪ್ರತಿಕ್ರಿಯೆಯಂತೆ ನಮ್ಮ ಭಾರತೀಯ ವಾಯುಸೇನೆ ಝಲಕ್ ಇಲ್ಲಿದೆ ನೋಡಿ. ಸರ್ವೇ ಭವಂತು ಸುಖೀನಾ ಸರ್ವೇ ಸಂತು ನಿರಾಮಯಾ ಸರ್ವೇ ಭದ್ರಾಣಿ ಪಶ್ಯಂತು मा कश्चित् दुःख भाग् भवेत्. ಫೆಬ್ರವರಿ 14, 2019 ಈ ದಿನದಂದು ಇಡೀ ಭಾರತವೇ ಬೆಚ್ಚಿ ಬೀಳುವ ಆಘಾತಕಾರಿ ದುಷ್ಟಕಾರಿ ಹೇಯ ಕೃತ್ಯವೊಂದು ಸಂಭವಿಸಿ ಹೋಯಿತು. ಈ ಭಯಂಕರ ಕೃತ್ಯದಿಂದಾಗಿ ಸುಮಾರು 40ಕ್ಕೂ ಹೆಚ್ಚು ಭಾರತೀಯ ವೀರ ಯೋಧರು ಹುತಾತ್ಮರಾದರು. ಈ ಹೇಯ ಕೃತ್ಯಕ್ಕೆ ಕಾರಣರಾಗಿದ್ದು ಪಾಪಿ ಪಾಕಿಸ್ತಾನ ಬೆಂಬಲಿತ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ. ಈ ಸಂಘಟನೆಯ ಆತ್ಮಾಹುತಿ ದಾಳಿಯಿಂದಾಗಿ ಭಾರತೀಯ ಯೋಧರು ಮಡಿಯುವಂತಾಗಿ ಇಡೀ ದೇಶವೇ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿತ್ತು. ಇದರಿಂದಾಗಿ ಇಡೀ ಭಾರತಾಂಬೆಯ ಮಕ್ಕಳು ಈ ಪಾಪಿಗಳ ಕೃತ್ಯಕ್ಕೆ ಪ್ರತ್ಯುತ್ತರ ನೀಡುವಂತೆ ಒತ್ತಾಯಿಸಿ ಅದೆಷ್ಟೋ ಪ್ರತಿಭಟನೆಗಳು ಜರುಗಿದವು. ಇದಕ್ಕೆ ಪ್ರಧಾನಿ ಮೋದಿ ಕೂಡ ಯಹೋರತಾಗದೆ ಈ ಕೃತ್ಯದಲ್ಲಿ ವೀರ ಮರಣ ಹೊಂದಿದ ನಮ್ಮ ವೀರ ಯೋಧರ ಬಲಿದಾನ ವ್ಯರ್ಥವಾಗಲು ಬಿಡುವುದಿಲ್ಲ ಎಂದು ಖಡಕ್ ಉತ್ತರ ರವಾನೆ ಮಾಡಿದರು. ಹೌದು, ನರೇಂದ್ರ ಮೋದಿಯವರ ಈ ಮಾತಿನಿಂದ ಸಮಾಧಾನಗೊಂಡ ಭಾರತೀಯರು ಪಾಪಿಗಳಿಗೆ ಯಾವಾಗ ಪ್ರತ್ಯುತ್ತರ ನೀಡುವರು ಎಂದು ಕಾತುರದಲ್ಲಿ ಕಾದು ಕುಳಿತುಕೊಳ್ಳುವಂತೆ ಮಾಡಿತ್ತು. ಈ ಪಾಪಿಗಳ ಮಾರಣ ಹೋಮಕ್ಕೆ ಕಾದು ಕುಳಿತ ಜನರಿಗೆ ಇಂದು ಮುಂಜಾನೆಯೇ ಒಂದು ಸಿಹಿ ಸುದ್ದಿ ಕೇಳಿ ಬಂದಿದೆ. ಅದುವೇ ಏರ್ ಸ್ಟ್ರೈಕ್. ಇಂದು ಮುಂಜಾನೆ 3:30 ಹೊತ್ತಿಗೆ ಭಾರತೀಯ ವಾಯುಸೇನೆ ಪಾಕ್ ಗಡಿಯೊಳಗೆ ನುಗ್ಗಿ ದಾಳಿ ನಡೆಸುವ ಮೂಲಕ ಪಾಕ್ನ ಉಗ್ರರ ಅಡಗುತಾಣದ ಮೇಲೆ ಭಾರತೀಯ ಸೇನೆ ಪ್ರತೀಕಾರ ನಡೆಸಿದೆ. 200 ಮಿರಾಜ್ ವಿಮಾನದ ಮೂಲಕ 1,000 kg ಬಾಂಬ್ ಹಾಕಲಾಗಿದೆ. 3:35ರ ಸುಮಾರಿಗೆ ನಡೆದ 21 ನಿಮಿಷಗಳ ಕಾರ್ಯಾಚರಣೆಯಲ್ಲಿ 200ಕ್ಕೂ ಹೆಚ್ಚು ಜೈಷ್ ಎ ಮೊಹಮ್ಮದ್ ಉಗ್ರರ ನೆಲೆಯನ್ನ ಧ್ವಂಸಗೊಳಿಸಲಾಗಿದೆ. ಅಷ್ಟೇ ಅಲ್ಲ, ಪಾಕಿಸ್ತಾನದ ಮತ್ತೊಂದು ಮಾನವರಹಿತ ವಿಮಾನವನ್ನು ಕೂಡ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಪಾಕಿಸ್ತಾನ 2 ವಾಯುನೆಲೆಯನ್ನು ಬಳಸಿಕೊಂಡು ಭಾರತದ ಮೇಲೆ ದಾಳಿ ನಡೆಸಲು ನಡೆಸಿದ್ದ ಪ್ರಯತ್ನವನ್ನು ವಿಫಲಗೊಳಿಸಿದೆ. ಗಡಿ ನಿಯಂತ್ರಣ ರೇಖೆಯ ಪ್ರದೇಶಗಳಾದ ಬಲಾಕೋಟ್, ಚಾಕೋಟಿ ಮತ್ತು ಮುಜಾಫರ್ ಪ್ರದೇಶವನ್ನು ಸಂಪೂರ್ಣವಾಗಿ ನಾಶ ಮಾಡಲಾಗಿದೆ. ಇದರ ಜೊತೆ ಜೈಷ್ ಇ ಮೊಹಮ್ಮದ್ ನಿಯಂತ್ರಣ ಕೊಠಡಿಯನ್ನು ಹೊಡೆದುರುಳಿಸಲಾಗಿದೆ. ಕಳೆದ ಕೆಲವು ದಿನಗಳಿಂದ 13 ಉಗ್ರರ ಅಡಗುತಾಣದ ಮೇಲೆ ಭಾರತೀಯ ಗುಪ್ತಚರ ಇಲಾಖೆ ಮಾಹಿತಿ ಸಂಗ್ರಹಿಸಿತ್ತು. ಇದರಲ್ಲಿ ಬಲಾಕೋಟ್ನಲ್ಲಿರುವ ಒಂದು ಅಡಗುತಾಣವನ್ನು ಭಾರತೀಯ ವಾಯುಪಡೆ ಹೊಡೆದುರುಳಿಸಿದೆ. ಈ ದಾಳಿಯಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಪ್ರಮುಖ ಉಗ್ರರನ್ನು ಹತ್ಯೆಗೈಯಲಾಗಿದೆ. ಈ ದಾಳಿಯ ಯಶಸ್ವಿ ಕಾರ್ಯಾಚರಣೆ ಹಿನ್ನೆಲೆಯಿಂದಾಗಿ ಭಾರತಾದ್ಯಂತ ಖುಷಿಯ ಸಂಭ್ರಮಾಚರಣೆ ಮನೆ ಮಾಡಿದ್ದು ನಮ್ಮ ವೀರ ಯೋಧರ ಬಲಿದಾನಕ್ಕೆ ಇಂದು ಪ್ರತ್ಯುತ್ತರ ದೊರೆತಂತಾಗಿದೆ. ಇನ್ನು ಕಾರ್ಯಾಚರಣೆಯ ನಂತರದಲ್ಲಿ ಅಂತಾರಾಷ್ಟ್ರೀಯ ವಲಯದಲ್ಲಿ ಹಲವು ಸಂಗತಿಗಳು ಗರಿಗೆದರಿದ್ದು ಇದರಿಂದಾಗಿ ಮುಂದೆ ಮತ್ತಷ್ಟು ಯುದ್ಧದ ಸಂಭವನೀಯ ಲಕ್ಷಣಗಳು ಕೂಡ ಕಾಣಿಸಿಕೊಂಡಿದ್ದು ಪಿಕ್ಚರ್ ಅಭಿ ಬಾಕಿ ಹೇ ಎಂಬ ಮಾತು ಕೂಡ ಕೇಳಿಬರುತ್ತಿವೆ.